ನೀವು ಉದ್ ಮಾಡ ಕಾಂಗ್ರೆಸ್ ಸಂತೋ ಇಡೀ ಕಾರವಾರ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ವೀಕ್ಷಣೆ ಮಾಡಿ ಅನೇಕ ಕಡೆ ಅಡಿಕೆಗೆ ಚುಕ್ಕೆ ರೋಗ ಬಂದಿದೆ, ಶುಂಠಿಗೆ ರೋಗ ಬಂದಿದೆ, ಭತ್ತದ ಮಳೆ ಕೊರತೆಯಿಂದ ಭತ್ತದ ಬೆಳೆ ಕುಂಠಿತ ಆಗಿದೆ, ಕೆಲವೊಂದು ಕಡೆ ರಸ್ತೆಗಳು ಕೆಟ್ಟಿದ್ದಾವೆ, ಅನೇಕ ಸಮಸ್ಯೆಗಳು ನಮ್ಮ ಗಮನಕ್ಕೆ ಬಂದಿದ್ದಾವೆ. ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಸಿ ಅವರಿಗೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ನಾವು ವೀಕ್ಷಣೆ ಮಾಡಿರ್ತಕ್ಕಂಥದ್ದು ಮತ್ತು ಒಟ್ಟಾರೆ ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ಒಂದು ವರದಿಯನ್ನು ನಾಳೆ ಸಾಯಂಕಾಲದೊಳಗೆ ಪಡ್ಕೋತೀವಿ. ಸೋಮವಾರ ದಿವಸ ಅದನ್ನು ರೆವಿನ್ಯೂ ಮಿನಿಸ್ಟ್ರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಬರುವ ಅಧಿವೇಶನ ಸಂದರ್ಭದಲ್ಲಿ ಅದನ್ನು ಚರ್ಚೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಎಲ್ಲೆಲ್ಲಿ ಕೊಡಬೇಕಾಗುತ್ತೆ ಮಾಡ್ತೀವಿ. ಭತ್ತದ ಕಣಜ ಒಂದೇ ಪ್ರಸಿದ್ಧವಾಗಿರುವಂಥದ್ದು ಇಲ್ಲಿ ಬೆಂಕಿ ರೋಗ ಭಾಳ ಸ್ಟಾರ್ಟ್ ಆಗಿದೆ ಸರ್. ನೋಡಿದ್ದೀನಿ, ಪ್ರತ್ಯಕ್ಷ ನಾನು ವಿಸಿಟ್ ಮಾಡಿದ್ದೀನಿ, ನೋಡಿದ್ದೀನಿ, ಮನವರಿಕೆ ಆಗಿದೆ, ಅದರದ್ದು ವರದಿ ಕೊಡ್ತೀನಿ. ಆಮೇಲೆ ಮತ್ತೊಂದು ಸರ್ ರಾಜಕೀಯವಾಗಿ ಮಾತಾಡೋದಂದ್ರೆ ಈಗ ಎಲ್ಲೋ ಉತ್ತರ ಕನ್ನಡ ಜಿಲ್ಲೆಗೆ ಮೊದಲಾದಾಗಿ ಮಂಕಾಳ ವೈದ್ಯರ ಹೆಸರು ಬಂದು ಆಮೇಲೆ ಮತ್ತು ಎಸ್ ಮಲ್ಲಿಕ್ ಅವ್ರ ಹೆಸರು ಆಗ್ತದೆ ಸರ್. ಏನು ಹೇಳ್ತಾರೆ ಸರ್? ಹೋಗಿ ಮಂಕಾಳ ವೈದ್ಯರ ಭೇಟಿಯಾಗಿದ್ದರೆ ಹೆಂಗೆ ಸರ್ ಅಂತ? ನಿನ್ನೆ ಫೋನ್ ಮ್ಯಾಗ ಸಿಕ್ಕಿದ್ರು ಅವ್ರ ಊರಲ್ಲಿ ಒಂದು ದೇವಿ ಜಾತ್ರೆ ಇರೋದರಿಂದ ಅಲ್ಲಿ ಸೆನ್ಸಿಟಿವ್ ಇರೋದರಿಂದ ಅಲ್ಲೇ ಇರೋದರಿಂದ ಅಲ್ಲಿ ಇರಬೇಕಾಗಿತ್ತು. ಅವರು ನನ್ನ ಫೋನ್ ಮುಖಾಂತರ ಮಾತಾಡಿದ್ದಾರೆ. ನಾಳೆ ಬೆಂಗಳೂರಲ್ಲಿ ಬಂದು ಭೇಟಿ ಆಗ್ತಾರೆ. ಆಮೇಲೆ ಲಕ್ಷ್ಮಣ ಸವದಿ ಅವರು ಎಲ್ಲೇ ಒಬ್ಬ ಹಿರಿಯ ನಾಯಕರನ್ನ ಭೇಟಿಯಾಗಿ ಇಲ್ಲ ನಮ್ಮ ಸಚಿವ ಸ್ಥಾನ ಆದರೂ ಬಿಟ್ಟು ಕೊಡ್ತೀವಿ ನೀವು ಇಂಥ ಮನವೊಲಿಸಕ್ಕೆ ಹೋಗಿದ್ರಂತ ಏನೋ ಕೇಳ್ಪಟ್ಟು ಸರ್. ಏನೇ ಸರ್ ಅದು ಎಚ್ ಕೆ ಪಾಟೀಲ್ ಅವ್ರಿಗೆ? ಅದು ಹಿಂಗೆ ಸಾರ್ವಜನಿಕವಾಗಿ ಅದನ್ನು ಚರ್ಚೆ ಮಾಡಲಿಕ್ಕೆ ಆಗಲ್ಲ.